ಲಕ್ಷ್ಮೀರಮಣ ಗೋವಿಂದ ಹರೇ ಕೃಷ್ಣ ಪಾದಮೇ ಗದಿ ಗೋವಿಂದ ಗೋವಿಂದ ಈಶ್ವರ ಪಾದಮೇ ಗದಿ ಗೋವಿಂದ. ನಾವು ವೈಅಗ್ರಹಾರ ಗ್ರಾಮಸ್ಥರು. ನಾವು ಬಂದ್ಬಿಟ್ಟು ವೇಣುಗೋಪಾಲ ಸ್ವಾಮಿ ವಿಗ್ರಹ ಮಾಡೋದಕ್ಕೋಸ್ಕರ ನಾವು ಶ್ರೀನಿವಾಸಪುರ ತಾಲೂಕು ಯಲ್ದೂರು ಹೋಬಳಿ ಉಪ್ಪುಕುಂಟೆ ಗ್ರಾಮದಲ್ಲಿರೋ ಡಾಕ್ಟರ್ ಶಿಲ್ಪಿ ಮಂಜುನಾಥಾಚಾರಿ ಅವ್ರ ಹತ್ರ ಬಂದಿದೀವಿ. ಅವ್ರು ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ರೀಸನಬಲ್ ಎಲ್ಲ ಚೆನ್ನಾಗಿ ಒಳ್ಳೆ ರೇಟ್ಗೆ ಮಾಡ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ನಮ್ಮ ಊರವ್ರಿಗೆಲ್ರಿಗೂ ತುಂಬಾ ಇಷ್ಟ ಆಗಿದೆ. ವಿಗ್ರಹ ಎಲ್ಲ ಮಾಡ್ಕೊಟ್ಟಿರೋದೆಲ್ಲ ತುಂಬಾ ಇಷ್ಟ ಆಗಿದೆ. ಅದೇ ಪರವಾಗಿ ನಮ್ಗೆ ಮತ್ತೆ ನಾವು ಹೇಳಿದ ಟೈಮ್ಗೆ ಕರೆಕ್ಟ್ ಆಗಿ ಮಾಡ್ಕೊಟ್ಟಿದ್ದಾರೆ ಅವರು. ಇದರಿಂದ ತುಂಬಾ ಅನುಕೂಲ ಆಗಿದೆ, ಸಂತೋಷವಾಗಿದೆ. ತುಂಬಾ ನೋಡಿದ ತಕ್ಷಣ ವಿಗ್ರಹಗಳು ತುಂಬಾ ಸಂತೋಷವಾಗಿ ಅಂದವಾಗಿ ಕಾಣಿಸ್ತಾ ಇದೆ. ನಮ್ಗೆ ತುಂಬಾ ಸಂತೋಷವಾಗಿದೆ. ನಮ್ಮ ಗ್ರಾಮದ ಪರವಾಗಿ ಅವರು ಎಲ್ಲ ಧನ್ಯವಾದಗಳು ತಿಳಿಸ್ತಾ ನಮ್ಗೆ ಒಂದು ಒಳ್ಳೆ ಕೆಲಸ ಕಾರ್ಯಕ್ರಮಕ್ಕೆ ಅವರು ನಮ್ಮ గ్రామಕ್ಕೆ ಆಗಮಿಸಬೇಕಾಗಿ ನಮ್ಮಲ್ಲಿ వినంచుకొల్తేವೆ. మాకి పరిచయం ఎట్లా అంటే రత్నయ్య శెట్టి ఇంకా మాకి రత్నప్ప నింద మాకి ఇదయ్యా పరిచయం అయ్యా వచ్చి మేము చేపించుకొని పోతాడమ్మా. ఇంకా చేపించుకోవాలకి ఇంకా చెప్దాము ఇంకా ప్రకాదిగా పెద్దవాళ్ళు కానీ అని చెప్పి బాగుండదు. విగ్రహాలు చేసిండేది బాగున్నాయి. విగ్రహాలు మిగతా అంతా నాదే, నేను చేసిండేది. విగ్రహాలు బాగున్నాయి కాదు, విగ్రహాలు బాగున్నాయి. చేయనవు బాగా చేయనవు. ಶಿಲ್ಪಿ ನಂದೀಶ್ವರಾಚಾರ್ಯರು ಅಂತ ನಮ್ದು ಉಪ್ಪುಕುಂಟೆ ಗ್ರಾಮ, ಶ್ರೀ ಕಾಳಿಕಾದೇವಿ ಸೃಷ್ಟಿ ಕಲಾ ಮಂದಿರ ಅಂತ ಇಲ್ಲಿ ಡಾಕ್ಟರ್ ಶಿಲ್ಪಿ ಮಂಜುನಾಥಾಚಾರ್ಯ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಒಂದು ಇದೊಂದು ಸಣ್ಣ ಕಾರ್ಖಾನೆ. ಅದರಲ್ಲಿ ಇವರು ವೈ ಅಗ್ರಹಾರ ಅನ್ನೋ ಗ್ರಾಮದಿಂದ ನಮಗೆ ಮೊದಲಿಗೆ ಬಂದಿದ್ದು ಇವರು ಇದು ಗರುಡ ಮತ್ತು ಆಂಜನೇಯ ಎರಡು ರೆಡಿ ಮಾಡ್ಸಕ್ ಬಂದ್ರು. ಗರುಡ ಆಂಜನೇಯ ಈ ಎರಡು ಐಟಮ್ ಅಷ್ಟೇ. ಇದೊಂದು ಇದು ಅವ್ರ ಮಾತು ಹೇಳ್ದಂಗೆ ರೆಡಿ ಮಾಡಿಟ್ಟೇನು ಒಂದ್ 6 ತಿಂಗಳಾಯ್ತೇನು. ಒಂದ್ 6 ತಿಂಗಳಾಯ್ತು. ಇವತ್ತು ಲೆಕ್ಕ ಮಾಡ್ಕೊಂಡ್ರೆ 1 to double ಆಗುತ್ತೆ. ಇವು ಅಷ್ಟು ಮೆಟೀರಿಯಲ್ ಎಲ್ಲ ಜಂಪ್ ಆಗ್ಬಿಟ್ಟಿದೆ. ಎಲ್ರಿಗೂ ಗೊತ್ತಿರೋದು, ನೀವೆಲ್ಲ ನೋಡ್ತಾ ಇರೋದೆ. ಆಮೇಲೆ ಒಂದು ಪ್ರಭಾವಳಿ ಒಪ್ಪಿಸಿದ್ರು. ಮತ್ತೆ ಜಯ ವಿಜಯ ಡಿಫ್ರೆಂಟ್ ಆಗಿ ಅವ್ರು ಕೇಳಿದ್ದಕ್ಕೆ ಡಿಫ್ರೆಂಟ್ ಆಗಿ ರೆಡಿ ಮಾಡಿದ್ದು. ಮೋಲ್ಡಿಂಗ್ ಅಂದ್ರೆ ಇದು ಯಾವತ್ತಿಗೂ ಬೆಂಡ್ ಆಗೋದು ಕಟ್ ಆಗೋದು ಇದು ನಿಮ್ದು ಹಳೇದಾಗಿತ್ತಲ್ಲ ಹಂಗಾಗೋ ಚಾನ್ಸಸ್ ಇಲ್ಲ. ಲೈಫ್ ಇದ್ಬಿಡುತ್ತೆ. ಆತರ ಒರಿಜಿನಾಲಿಟಿಯಲ್ಲಿ ಕೆಲಸನ ಮಾಡ್ಕೊಟ್ಟಿದೀವಿ. ಅದ್ರಲ್ಲಿ ನಾನು ಶಿಲ್ಪಿ ಏನಂದ್ರೆ ಕೆಲಸ ಹೆಂಗ್ ಮಾಡ್ಬೇಕು ಅಂದ್ರೆ ಅವ್ನ್ ದುಡ್ಡು ಪ್ರಶ್ನೆ ಅನ್ನೋದು ತಲೆಗೆ ಬರಬಾರ್ದು. ದುಡ್ಡು ಬಂದ್ರೆ ತಲೆಗೆ ಕೆಲಸ ಕೆಟ್ಟೋಗುತ್ತೆ ಕೈಯಲ್ಲಿ. ಅದನ್ನ ಮರ್ತೋಗ್ಬೇಕು. ಬಿಸ್ನೆಸ್ ಅದ್ ಅಲ್ಲಿವರೆಗೂ ಬಿಸ್ನೆಸ್. ಆಮೇಲೆ ಕೆಲ್ಸದ ಮೇಲೆ ಕೂತ್ಕೊಂಡು ಅವ್ರು ಎಷ್ಟು ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿಲ್ಲ ಅನ್ನೋದು ಒಂದು ಅದನ್ನ ಬಿಟ್ಟು ಅವರ ಮನಸ್ಸು ಮತ್ತು ದೇಹ ಎರಡು ಒಂದ್ ಮಾಡಿ ಕೆಲಸ ಮಾಡ್ಬೇಕು. ಆವಾಗ ಮಾಡಿದ್ರೇನೆ ನಾವ್ ಅಂದ್ಕೊಂಡಿರೋದು ನಿಮ್ಮ ಮನಸ್ಸಲ್ಲಿರೋದು ಏನಿದೆ ಅನ್ನೋದು ನನಗ ಅರ್ಥ ಆಗಿ ಒಂದು ಮೂರ್ತಿ ರೆಡಿ ಆಗುತ್ತೆ. ಅದ್ರ ತುಂಬಾ ಚೆನ್ನಾಗಿ ಬಂದಿದೆ. ಕಳಶಗಳು ಅಷ್ಟೇ, ಗೋಲ್ಡ್ ಪ್ಲೇಟೆಡ್ ಕಳಶಗಳು. ಇವ್ ಯಾವತ್ತು ಡಲ್ ಆಗೋದು ಶೇಡ್ ಆಗೋದಿಲ್ಲ. ಪಾಪ ಇವ್ರ ಆಸೆ ಏನೋ ಒರಿಜಿನಲ್ಗೆ ಬೇಕು ಅಂತ. ಅಲ್ಲಿ ಬಂಡವಾಳ ಕಮ್ಮಿ. ಎಷ್ಟು ಸರ್ತಿ ಬಂದು ಎಷ್ಟು ಸರ್ತಿ ಮಾತಾಡಿ ಅಲ್ಗೋ ಪಾಪ ದಾನಿಗಳು ಯಾರ್ಯಾರು ಒಂದೊಂದು ಒಬ್ಬೊಬ್ರು ಅನ್ವರ್ಸ್ಕೊಂಡು ಜಯ ವಿಜಯ ಯಾರು ಒಬ್ಬೊಬ್ರು ಅಂತ ಏನು ಹೇಳಿದ್ರೆಲ್ಲ ಅದನ್ನ ಕೇಳಿ ನಾನು ಇವ್ರು ರೀಸನಬಲ್ ಆಗಿ ಮಾಡ್ಕೊಟ್ಟಿದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ದಯವಿಟ್ಟು ದೇವ್ರನ್ನ ಚೆನ್ನಾಗಿ ನೋಡ್ಕೊಳ್ರಿ. ಆವಾಗ ತೊಳ್ಕೊಳ್ರಿ.